ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ರವೆ ದೋಸೆ ಮಾಡುವ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಬೌಲೊಂದು ಕಪ್ ರವೆ ಹಾಕಿಟ್ಟಿದ್ದೀವಿ. ನಾನು ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಒಂದು 5 ನಿಮಿಷ ಲಿಡ್ ಹಾಕಿ ರೆಸ್ಟ್ ಮಾಡಬೇಕು. ಲಿಡ್ ಓಪನ್ ಹಾಕಿ 5 ನಿಮಿಷ ಆಗಿದ್ದು. ಈಗ ರವೆ ಎಲ್ಲ ಒಂದು ಡ್ರೈ ಆಗಿದ್ದು, ಎಲ್ಲ ಸಾಫ್ಟ್ ಆಗಿದ್ದು. ಒಂದು ಮಿಕ್ಸಿ ಜಾರ್ಲಾಕಿಟ್ಟಿದ್ದೀವಿ. ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ನೀರು ಹಾಕೋಕ್ಕೆ ಅವಶ್ಯಕ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಚೆನ್ನಾಗಿ ಗ್ರೈಂಡ್ ಮಾಡಿ, ಚೆನ್ನಾಗಿ ಒಂದು ಪೇಸ್ಟ್ ಥರನೇ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಟು ಬೌಲ್ലേക്ക് ಹಾಕೋಣ. ನಾನು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದು ರೆಡಿ ಹಾಕಿದ್ದು. ಒಂದು ಇಡ್ಲಿ ಹಿಟ್ಟು ಉಲ್ವಾ ಆ ಥರನೇ, ಅದೇ ಗಟ್ಟಿ ಇಲ್ಲ. ದೋಸೆ ಹಿಟ್ಟು ಉಳ್ಳು ಸ್ವಲ್ಪ ಗಟ್ಟಿ ಹಾಕಿದ್ದು. ನಿಮಗೆ ಲೂಸ್ ಆಗಂದ ನೀರು ಹಾಕಿ ನೀರು ದೋಸೆ ಥರನೇ ಒಂದು 1/4 ಟೀ ಸ್ಪೂನ್ ಅಡುಗೆ ಸೋಡಾ ಪುಡಿ ಏನೋ ಪೌಡ್ರ್ ಇದೆಯಾ ಅಂದರೆ ಅದು ಹಾಕಬೇಕು. ಇದಿಲ್ಲ ಅಂದರೆ ಸೋಡಾ ಪುಡಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಪಾನ್ಲೆ ಹಿಟ್ಟು ಹಾಕೋಣ. ನಾನು ಜಾಸ್ತಿ ತಿನ್ನೋಕ್ಕಲ್ಲ, ಈ ರೀತಿಲ್ಲ ಮಾಡಿದ್ರೆ ಈ ರೀತಿ ಹೋಲ್ಸ್ ಎಲ್ಲ ಬರೋ ಟೈಮಲ್ಲೂ ಲಿಡ್ ಹಾಕೋಣ. 1 ನಿಮಿಷ ಲಿಡ್ ಹಾಕಿ ಸ್ವಲ್ಪ ಓಯಿಲಿನ ಮೇಲೆ ಹಾಕೋಣ. ಈಗ ನಮ್ಮದೊಂದು ದೋಸೆ ರೆಡಿಯಾಗಿದೆ. ಈ ರೀತಿಲಿ ಮಾಡಬೇಕು ನೋಡಿರಿ. ಈ ರೀತಿಲಿ ಎಲ್ಲ ಒಂದು ರೆಡಿ ಹಾಕಬೇಕು. ಈಗ ನಮ್ಮದು ರವೆ ದೋಸೆ ಸಾಫ್ಟ್ ದೋಸೆ ನೋಡಿರಿ. ಎಷ್ಟು ಹನಿ ಕೂಡ್ತಾರೆ ಅನ್ನಲ್ವಾ ಇದೆಲ್ಲ. ಎಷ್ಟು ಸಾಫ್ಟ್ ಇದು. ಅಕ್ಕಿ ನೆನೆ ಹಾಕಿಡ ಮರ್ತೋಗಿದ್ದು. ಈ ರೀತಿಲಿ ಬೆಳಗ್ಗೆ ಎದ್ಕೊಂಡು ಬೇಗ ಮಾಡಬೇಕು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸೂ ಎಲ್ಲ ಒಂದು ಶೇರ್ ಮಾಡಬೇಕು. ಇದು ತೆಂಗಿನಕಾಯಿ ಎಲ್ಲ ಹಾಕಿಲ್ವ, ಎಲ್ಲರೂ ಮೊಸರು ರವೆ ಹಾಕಿ ಗ್ರೈಂಡ್ ಮಾಡಿ. ನಾನು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿದ್ದು ಒಳ್ಳೆ ಸಾಫ್ಟಾಗಿರುತ್ತೆ. ಇನ್ನು ಸಾರು ಏನು ಬೇಡ, ಒಳ್ಳೆ ಸಾಫ್ಟಾಗಿರುತ್ತೆ ನೋಡಿರಿ. ಸಾಂಬಾರು ಚಟ್ನಿ ಎಲ್ಲ ಇನ್ನು ಒಳ್ಳೆ ಸೂಟ್ ಆಗುತ್ತೆ. ನೀವು ಈ ರೀತಿಲಿ ಎಲ್ಲರೂ ಟ್ರೈ ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನ ಒಂದು ಶೇರ್ ಮಾಡಬೇಕು. ಎಲ್ಲರೂ ಈ ರೀತಿಯಲ್ಲಿ ಒಂದು ಮಾಡಿ ತಿನ್ನಬೇಕು. ಓಕೆ, ಬಾಯ್.